ಸರ್, ಮೊದಲು ಸನ್ಮಾನ್ಯ ಬಿಜೆಪಿ ಮಿತ್ರರು ಬೆಲೆ ಏರಿಕೆ ವಿಚಾರದಾಗ ಮೊದಲು ಕೇಂದ್ರ ಸರ್ಕಾರದಿಂದ ಪ್ರತಿಭಟನೆಯನ್ನು ಮಾಡಿ. ಡೀಸೆಲ್ ಪೆಟ್ರೋಲ್ ಬೆಲೆಯಲ್ಲಿ ಏನಾಗಿದೆ ಅದ್ರ ಬಗ್ಗೆ ಯಾಕೆ ಹೋರಾಟ ಮಾಡ್ತಾ ಇಲ್ಲ ಇವರು? ನಮಗೆ ಮುಖ್ಯವಾಗಿದ್ದು ಡೀಸೆಲು ಮತ್ತು ಪೆಟ್ರೋಲು ಸಾರಿಗೆ. ಅಲ್ಲಿ ಬೆಲೆ ಜಾಸ್ತಿ ಆಗ್ತಂದ್ರೆ ಎಲ್ಲ ಬೆಲೆ ಜಾಸ್ತಿಗಳು ಆಗಂತ ಸಹಜವಾದಂಥ ಪ್ರಕ್ರಿಯೆ. ಮೊದಲು ಮೋದಿಯವರ ವಿರುದ್ಧ ಪ್ರತಿಭಟನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಲಿ. ಜಿಲ್ಲಾದಾಗ ಅಡ್ಡಾಡಕತ್ತಿರಲ್ಲ ವಿಜೇಂದ್ರ ಅವರು, ದಯಮಾಡಿ ಡೆಲ್ಲಿಗೆ ಹೋಗಲಿ, ಲೋಕಸಭೆದ ಮುಂದೆ ಕುಂದಿರಲಿ. ಅವಾಗ ನಿಮಗೆ ಜನರ ಮೇಲೆ ಪ್ರೀತಿ ಐತೆ ಅಂತ ಗೊತ್ತಾಗುತ್ತೆ. ನೀವು ನಾಟಕ ಕಂಪ್ನಿ ಅಂತ ಈಗ ಇಡೀ ರಾಜ್ಯದ ಜನರಿಗೆ ಗೊತ್ತಾಗಿದೆ. ಬಿಜೆಪಿಯ ನಾಟಕ ಕಂಪ್ನಿ ಇದು. ನಾಟಕ ಬಿಟ್ಟರೆ ಬದಲಿ ಏನೂ ಮಾಡೋಂಗಿಲ್ಲ. ಒಂದು ಕಡೆ ಅಲ್ಲೇ ಕೇಂದ್ರ ಸರ್ಕಾರ ತಮ್ಮದೇ ಕೇಂದ್ರ ಸರ್ಕಾರ ಇಟ್ಕೊಂಡು ಅಲ್ಲಿ ಬೆಲೆ ಏರಿಕೆ ಮಾಡ್ತಾರೆ ಪೆಟ್ರೋಲ್ ಡೀಸೆಲು. ಇಲ್ಲೇ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಜನ ಆಕ್ರೋಶ. ಈಗ ಜನ ಆಕ್ರೋಶದಿಂದನೇ ಇವ್ರದ್ದು ಸೀಟು ಕಡಿಮೆ ಆಗಿದ್ದು. ಜನ ಆಕ್ರೋಶ ಬಿಜೆಪಿ ಮ್ಯಾಗ ಬಂದಿದ್ದಕ್ಕೆ ಸೀಟ್ ಕಮ್ಮಿ ಆಗಿದ್ದು. 136 ಸೀಟ್ ನಮಗೆ ಕೊಟ್ಟಿದ್ದು, ಮತ್ತೆ ಎಡಿಷನಲ್ ಆಗಿ ಮೊನ್ನೆ 2 ಕೊಟ್ಟಾರ. ಅಂದರೆ 138 ಸೀಟು. ರಾಜ್ಯದಾಗ ಯಾರ ಮ್ಯಾಗ ಆಕ್ರೋಶ ಇದೆ ಅನ್ನೋದು ಜನರಿಗೆ ಚೆನ್ನಾಗಿ ಗೊತ್ತಿದೆ. ಬಿಜೆಪಿ ಗಿರಾಕಿಗಳೆಲ್ಲವೂ ನಾಟಕ ಕಂಪ್ನಿ ಗಿರಾಕಿಗಳು. ಇವರು ನಾಟಕ ಮಾಡಕತ್ತಾರ. ಕೇಂದ್ರ ಸರ್ಕಾರದ ವಿರುದ್ಧ ಮೊದಲು ಪ್ರತಿಭಟನೆ ಮಾಡಲಿ. ಮೊದಲು ಕೇಂದ್ರ ಸರ್ಕಾರಕ್ಕೆ ಹೋಗಲಿ, ಅಲ್ಲಿ ಇರೋಂಥ ಮಂತ್ರಿಗಳ ಜೊತೆಗೆ ರಾಜ್ಯದ ರಾಷ್ಟ್ರೀಯ ನಾಯಕರ ಜೊತೆಗೆ ಮಾತಾಡಿ ಮೊದಲು ಡೀಸೆಲ್ ಮತ್ತು ಬೆಲೆ ಏರಿಕೆ ಆಗಿದ್ದನ್ನು ಕಡಿಮೆ ಮಾಡೋಂಥ ಪ್ರಯತ್ನಗಳನ್ನು ಮಾಡಿ. ನಿಜವಾಗಲೂ ರಾಯರೆಡ್ಡಿ ಸಾಹೇಬರು ಹೇಳಿದ್ದೇ ಬೇರೆ, ಅದನ್ನು ತಿರುಚಿ ಮಾಡಿದ್ದೇ ಬೇರೆ. ಅವರು ಇಲ್ಲ, ನಾನು ನೋಡಿದೆ, ಅವ್ರು ಮಾತಾಡಿದ್ದು ಕೇಳಿದೆ. ಅವ್ರು ಎಲ್ಲಿ ಮಾಧ್ಯಮದ ಮುಂದೆ ಆ ಮಾತು ಮಾತಾಡಿಲ್ಲ. ಅವರು ಯಾವುದೋ ಒಂದು ಕಾರ್ಯಕ್ರಮದೊಳಗೆ ನನಗೂ ಗೊತ್ತಿಲ್ಲ ಇದ್ರ ಬಗ್ಗೆ. ರಾಜ್ಯ ಸರ್ಕಾರ ಅಂತಂದು ಕಾಂಗ್ರೆಸ್ ಸರ್ಕಾರ ಅಂದ್ರ, ಬಿಜೆಪಿ ಸರ್ಕಾರ ಅಂದ್ರ, ಈಗಿನ ಸರ್ಕಾರವೂ ಸೇರಿದಂತೆ ಇದೆ ಅನ್ನೋದ್ರ ಬಗ್ಗೆ ನಾನು ಹೇಳಿದೀನಿ ಅಂತ ಅವರೇ ಹೇಳಿದ್ದಾರೆ. ಬಟ್ ನನಗೆ ಗೊತ್ತಿದ್ದ ಮಾಹಿತಿ ಪ್ರಕಾರ ಆ ರೀತಿ ಹೇಳಂತಾರಲ್ಲ ರಾಯರೆಡ್ಡಿ ಅವರು. ನನಗನ್ಸಿದ ಮಟ್ಟಿಗೆ ಇದನ್ನು ತಿರುಚಿರಬಹುದು. ನಾನು ರಾಯರೆಡ್ಡಿ ಅವ್ರ ಹತ್ರ ಮಾತಾಡ್ತೀನಿ. ತಿರ್ಚಬೇಕು, ಅದನ್ನ ಡಿಪೆಂಡ್ ಮಾಡಬೇಕು, ಒಂದು ಗೊತ್ತಾಯ್ತಿಲ್ಲ ಆದ್ರೂ ಹೇಳ್ತಾ ಇಲ್ಲ. ನಾನು ಡಿಪೆಂಡ್ ಮಾಡ್ಬೇಕಂದ್ರೆ ಡಿಪೆಂಡ್ ಮಾಡ್ತೀವಿ, ತಿರ್ಚಬೇಕಂದ್ರೆ ತಿರ್ಚಿ. ನಾವು ಅದನ್ನ ನೋಡಿಲ್ಲ, ನಾನು ನೋಡ್ಲಾರ್ದ ಮಾಧ್ಯಮದೊಳಗೆ ಬಂದಿದೆ ಅಂತ ನನಗೂ ಗೊತ್ತು. ನಾನು ರಾಯರೆಡ್ಡಿ ಅವ್ರ ಹತ್ರ ಮಾತಾಡ್ತೀನಿ. ಸರ್, ಮೊದಲು ಸನ್ಮಾನ್ಯ ಬಿಜೆಪಿ ಮಿತ್ರರು ಬೆಲೆ ಏರಿಕೆ ವಿಚಾರದಾಗ ಮೊದಲು ಕೇಂದ್ರ ಸರ್ಕಾರದಿಂದ ಪ್ರತಿಭಟನೆಯನ್ನು ಮಾಡಿ. ಡೀಸೆಲ್ ಪೆಟ್ರೋಲ್ ಬೆಲೆಯಲ್ಲಿ ಏನಾಗಿದೆ ಅದ್ರ ಬಗ್ಗೆ ಯಾಕೆ ಹೋರಾಟ ಮಾಡ್ತಾ ಇಲ್ಲ ಇವರು? ನಮಗೆ ಮುಖ್ಯವಾಗಿದ್ದು ಡೀಸೆಲು ಮತ್ತು ಪೆಟ್ರೋಲು ಸಾರಿಗೆ. ಅಲ್ಲಿ ಬೆಲೆ ಜಾಸ್ತಿ ಆಗ್ತಂದ್ರೆ ಎಲ್ಲ ಬೆಲೆ ಜಾಸ್ತಿಗಳು ಆಗಂತ ಸಹಜವಾದಂಥ ಪ್ರಕ್ರಿಯೆ. ಮೊದಲು ಮೋದಿಯವರ ವಿರುದ್ಧ ಪ್ರತಿಭಟನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಲಿ. ಜಿಲ್ಲಾದಾಗ ಅಡ್ಡಾಡಕತ್ತಿರಲ್ಲ ವಿಜೇಂದ್ರ ಅವರು, ದಯಮಾಡಿ ಡೆಲ್ಲಿಗೆ ಹೋಗಲಿ, ಲೋಕಸಭೆದ ಮುಂದೆ ಕುಂದಿರಲಿ. ಅವಾಗ ನಿಮಗೆ ಜನರ ಮೇಲೆ ಪ್ರೀತಿ ಐತೆ ಅಂತ ಗೊತ್ತಾಗುತ್ತೆ. ನೀವು ನಾಟಕ ಕಂಪ್ನಿ ಅಂತ ಈಗ ಇಡೀ ರಾಜ್ಯದ ಜನರಿಗೆ ಗೊತ್ತಾಗಿದೆ. ಬಿಜೆಪಿಯ ನಾಟಕ ಕಂಪ್ನಿ ಇದು. ನಾಟಕ ಬಿಟ್ಟರೆ ಬದಲಿ ಏನೂ ಮಾಡೋಂಗಿಲ್ಲ. ಒಂದು ಕಡೆ ಅಲ್ಲೇ ಕೇಂದ್ರ ಸರ್ಕಾರ ತಮ್ಮದೇ ಕೇಂದ್ರ ಸರ್ಕಾರ ಇಟ್ಕೊಂಡು ಅಲ್ಲಿ ಬೆಲೆ ಏರಿಕೆ ಮಾಡ್ತಾರೆ ಪೆಟ್ರೋಲ್ ಡೀಸೆಲು. ಇಲ್ಲೇ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಜನ ಆಕ್ರೋಶ. ಈಗ ಜನ ಆಕ್ರೋಶದಿಂದನೇ ಇವ್ರದ್ದು ಸೀಟು ಕಡಿಮೆ ಆಗಿದ್ದು. ಜನ ಆಕ್ರೋಶ ಬಿಜೆಪಿ ಮ್ಯಾಗ ಬಂದಿದ್ದಕ್ಕೆ ಸೀಟ್ ಕಮ್ಮಿ ಆಗಿದ್ದು. 136 ಸೀಟ್ ನಮಗೆ ಕೊಟ್ಟಿದ್ದು, ಮತ್ತೆ ಎಡಿಷನಲ್ ಆಗಿ ಮೊನ್ನೆ 2 ಕೊಟ್ಟಾರ. ಅಂದರೆ 138 ಸೀಟು. ರಾಜ್ಯದಾಗ ಯಾರ ಮ್ಯಾಗ ಆಕ್ರೋಶ ಇದೆ ಅನ್ನೋದು ಜನರಿಗೆ ಚೆನ್ನಾಗಿ ಗೊತ್ತಿದೆ. ಬಿಜೆಪಿ ಗಿರಾಕಿಗಳೆಲ್ಲವೂ ನಾಟಕ ಕಂಪ್ನಿ ಗಿರಾಕಿಗಳು. ಇವರು ನಾಟಕ ಮಾಡಕತ್ತಾರ. ಕೇಂದ್ರ ಸರ್ಕಾರದ ವಿರುದ್ಧ ಮೊದಲು ಪ್ರತಿಭಟನೆ ಮಾಡಲಿ. ಮೊದಲು ಕೇಂದ್ರ ಸರ್ಕಾರಕ್ಕೆ ಹೋಗಲಿ, ಅಲ್ಲಿ ಇರೋಂಥ ಮಂತ್ರಿಗಳ ಜೊತೆಗೆ ರಾಜ್ಯದ ರಾಷ್ಟ್ರೀಯ ನಾಯಕರ ಜೊತೆಗೆ ಮಾತಾಡಿ ಮೊದಲು ಡೀಸೆಲ್ ಮತ್ತು ಬೆಲೆ ಏರಿಕೆ ಆಗಿದ್ದನ್ನು ಕಡಿಮೆ ಮಾಡೋಂಥ ಪ್ರಯತ್ನಗಳನ್ನು ಮಾಡಿ. ನಿಜವಾಗಲೂ ರಾಯರೆಡ್ಡಿ ಸಾಹೇಬರು ಹೇಳಿದ್ದೇ ಬೇರೆ, ಅದನ್ನು ತಿರುಚಿ ಮಾಡಿದ್ದೇ ಬೇರೆ. ಅವರು ಇಲ್ಲ, ನಾನು ನೋಡಿದೆ, ಅವ್ರು ಮಾತಾಡಿದ್ದು ಕೇಳಿದೆ. ಅವ್ರು ಎಲ್ಲಿ ಮಾಧ್ಯಮದ ಮುಂದೆ ಆ ಮಾತು ಮಾತಾಡಿಲ್ಲ. ಅವರು ಯಾವುದೋ ಒಂದು ಕಾರ್ಯಕ್ರಮದೊಳಗೆ ನನಗೂ ಗೊತ್ತಿಲ್ಲ ಇದ್ರ ಬಗ್ಗೆ. ರಾಜ್ಯ ಸರ್ಕಾರ ಅಂತಂದು ಕಾಂಗ್ರೆಸ್ ಸರ್ಕಾರ ಅಂದ್ರ,
ಬಿಜೆಪಿ ಸರ್ಕಾರ ಅಂದ್ರ ಸರ್, ಈಗಿನ ಸರ್ಕಾರವೂ ಸೇರಿದಂತೆ ಎಲ್ಲ ಸರ್ಕಾರಗಳು ಇದೆ ಅನ್ನೋದ್ರ ಬಗ್ಗೆ ನಾನು ಹೇಳಿದೀನಿ ಅಂತ ಅವರೇ ಹೇಳಿದ್ದಾರೆ. ಪಾಪ ನೀವ್ ಯಾಕೆ ಬಟ್ ನನಗೆ ಗೊತ್ತಿದ್ದಿದ್ದು ಮಾಹಿತಿ ಪ್ರಕಾರ ಆ ರೀತಿ ಹೇಳಂತಾರಲ್ಲ ರಾಯರೆಡ್ಡಿ ಅವರು. ನನಗನ್ಸಿದ ಮಟ್ಟಿಗೆ ಇದನ್ನು ತಿರುಚಿರ್ಬೋದು. ನಾನು ರಾಯರೆಡ್ಡಿ ಅವ್ರ ಹತ್ರ ಮಾತಾಡ್ತೀನಿ. ಅಲ್ಲ ಪಾಪ ನಿಮ್ಗೆ ತಿರ್ಚಬೇಕು, ಅದನ್ನ ಡಿಫೆಂಡ್ ಮಾಡಬೇಕು, ಒಂದು ಗೊತ್ತಾಯ್ತಿಲ್ಲ ಆದ್ರೂ ಹೇಳ್ತಾ ಇದ್ದೀನಿ. ಇಲ್ಲ, ನಾನು ಡಿಪೆಂಡ್ ಮಾಡ್ಬೇಕಂದ್ರೆ ಡಿಪೆಂಡ್ ಮಾಡ್ತೀವಿ, ತಿರ್ಚ್ಬೇಕಂದ್ರೆ ತಿರ್ಚಿ. ನಾವು ಅದನ್ನ ನೋಡಿಲ್ಲ, ನಾನು ನೋಡ್ಲಾರ್ದ ಮಾಧ್ಯಮದೊಳಗೆ ಬಂದಿದೆ ಅಂತ ನನಗೂ ಗೊತ್ತು. ನಾನು ರಾಯರೆಡ್ಡಿ ಅವ್ರ ಹತ್ರ ಮಾತಾಡ್ತೀನಿ. ಸರ್, ಮೊದಲು ಸನ್ಮಾನ್ಯ ಬಿಜೆಪಿ ಮಿತ್ರರು ಬೆಲೆ ಏರಿಕೆ ವಿಚಾರದಾಗ ಮೊದಲು ಕೇಂದ್ರ ಸರ್ಕಾರದಿಂದ ಪ್ರತಿಭಟನೆಯನ್ನು ಮಾಡಿ. ಡೀಸೆಲ್ ಪೆಟ್ರೋಲ್ ಬೆಲೆಯಲ್ಲಿ ಏನಾಗಿದೆ ಅದ್ರ ಬಗ್ಗೆ ಯಾಕೆ ಹೋರಾಟ ಮಾಡ್ತಾ ಇಲ್ಲ ಇವರು? ನಮಗೆ ಮುಖ್ಯವಾಗಿದ್ದು ಡೀಸೆಲು ಮತ್ತು ಪೆಟ್ರೋಲು ಸಾರಿಗೆ. ಅಲ್ಲಿ ಬೆಲೆ ಜಾಸ್ತಿ ಆಯ್ತಂದ್ರೆ ಎಲ್ಲ ಬೆಲೆ ಜಾಸ್ತಿಗಳು ಆಗಂತ ಸಹಜವಾದಂಥ ಪ್ರಕ್ರಿಯೆ. ಮೊದಲು ಮೋದಿಯವರ ವಿರುದ್ಧ ಪ್ರತಿಭಟನೆ ಮಾಡಕ್ಕೆ ಸ್ಟಾರ್ಟ್ ಮಾಡಲಿ. ಜಿಲ್ಲಾದಾಗ ಅಡ್ಡಾಡಕತ್ತಿರಲ್ಲ ವಿಜೇಂದ್ರ ಅವರು, ದಯಮಾಡಿ ಡೆಲ್ಲಿಗೆ ಹೋಗಲಿ, ಲೋಕಸಭೆ ಮುಂದೆ ಕುಂದಿರಲಿ. ಅವಾಗ ನಿಮಗೆ ಜನರ ಮೇಲೆ ಪ್ರೀತಿ ಐತೆ ಅಂತ ಗೊತ್ತಾಗುತ್ತೆ. ನೀವು ನಾಟಕ ಕಂಪನಿ ಅಂತ ಈಗ ಇಡೀ ರಾಜ್ಯದ ಜನರಿಗೆ ಗೊತ್ತಾಗಿದೆ. ಬಿಜೆಪಿಯ ನಾಟಕ ಕಂಪನಿ ಇದು. ನಾಟಕ ಬಿಟ್ರೆ ಬದಲಿ ಏನೂ ಮಾಡಂಗಿಲ್ಲ. ಒಂದ್ ಕಡೆ ಅಲ್ಲೇ ಕೇಂದ್ರ ಸರ್ಕಾರ ತಮ್ಮದೇ ಕೇಂದ್ರ ಸರ್ಕಾರ ಇಟ್ಕೊಂಡು ಅಲ್ಲಿ ಬೆಲೆ ಏರಿಕೆ ಮಾಡ್ತಾರೆ ಪೆಟ್ರೋಲ್ ಡೀಸೆಲ್. ಇಲ್ಲೇ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಜನ ಆಕ್ರೋಶ. ಈಗ ಜನ ಆಕ್ರೋಶದಿಂದನೇ ಇವ್ರದ್ದು ಸೀಟು ಕಡಿಮೆ ಆಗಿದ್ದು. ಜನ ಆಕ್ರೋಶ ಬಿಜೆಪಿ ಮ್ಯಾಗ ಬಂದಿದ್ದಕ್ಕೆ ಸೀಟ್ ಕಮ್ಮಿ ಆಗಿದ್ದು. 136 ಸೀಟ್ ನಮಗೆ ಕೊಟ್ಟಿದ್ದು. ಮತ್ತೆ ಎಡಿಷನಲ್ ಆಗಿ ಮೊನ್ನೆ 2 ಕೊಟ್ಟಾರ. ಅಂದರೆ 138 ಸೀಟು. ರಾಜ್ಯದಾಗ ಯಾರ ಮ್ಯಾಗ ಆಕ್ರೋಶ ಇದೆ ಅನ್ನೋದು ಜನರಿಗೆ ಚೆನ್ನಾಗಿ ಗೊತ್ತಿದೆ. ಬಿಜೆಪಿ ಗಿರಾಕಿಗಳೆಲ್ಲವೂ ನಾಟಕ ಕಂಪ್ನಿ ಗಿರಾಕಿಗಳು. ಇವರು ನಾಟಕ ಮಾಡಕತ್ತಾರ. ಕೇಂದ್ರ ಸರ್ಕಾರದ ವಿರುದ್ಧ ಮೊದಲು ಪ್ರತಿಭಟನೆ ಮಾಡಲಿ. ಮೊದಲು ಕೇಂದ್ರ ಸರ್ಕಾರಕ್ಕೆ ಹೋಗಲಿ. ಅಲ್ಲಿ ಇರೋಂಥ ಮಂತ್ರಿಗಳ ಜೊತೆಗೆ ರಾಜ್ಯದ ರಾಷ್ಟ್ರೀಯ ನಾಯಕರ ಜೊತೆಗೆ ಮಾತಾಡಿ ಮೊದಲು ಡೀಸೆಲ್ ಮತ್ತು ಬೆಲೆ ಏರಿಕೆ ಆಗಿದ್ದನ್ನು ಕಡಿಮೆ ಮಾಡೋಂಥ ಪ್ರಯತ್ನಗಳನ್ನು ಮಾಡಿ. ನಿಜವಾಗಲೂ ರಾಯರೆಡ್ಡಿ ಸಾಹೇಬರು ಹೇಳಿದ್ದೇ ಬೇರೆ, ಅದನ್ನು ತಿರುಚಿ ಮಾಡಿದ್ದೇ ಬೇರೆ. ಅವರು ಇಲ್ಲ, ನಾನು ನೋಡಿದೆ, ಅವ್ರು ಮಾತಾಡಿದ್ದು ಕೇಳಿದೆ. ಅವ್ರು ಎಲ್ಲಿ ಮಾಧ್ಯಮದ ಮುಂದೆ ಆ ಮಾತು ಮಾತಾಡಿಲ್ಲ. ಅವರು ಯಾವುದೋ ಒಂದು ಕಾರ್ಯಕ್ರಮದೊಳಗೆ ನನಗೂ ಗೊತ್ತಿಲ್ಲ ಇದ್ರ ಬಗ್ಗೆ. ರಾಜ್ಯ ಸರ್ಕಾರ ಅಂತಂದು ಕಾಂಗ್ರೆಸ್ ಸರ್ಕಾರ ಅಂದ್ರ, ಬಿಜೆಪಿ ಸರ್ಕಾರ ಅಂದ್ರ, ಈಗಿನ ಸರ್ಕಾರವೂ ಸೇರಿದಂತೆ ಎಲ್ಲ ಸರ್ಕಾರಗಳು ಇದೆ ಅನ್ನೋದ್ರ ಬಗ್ಗೆ ನಾನು ಹೇಳಿದೀನಿ ಅಂತ ಅವರೇ ಹೇಳಿದ್ದಾರೆ. ಪಾಪ ನೀವ್ ಯಾಕೆ ಬಟ್ ನನಗೆ ಗೊತ್ತಿದ್ದಿದ್ದು ಮಾಹಿತಿ ಪ್ರಕಾರ ಆ ರೀತಿ ಹೇಳಂತಾರಲ್ಲ ರಾಯರೆಡ್ಡಿ ಅವರು. ನನಗನ್ಸಿದ ಮಟ್ಟಿಗೆ ಇದನ್ನು ತಿರುಚಿರ್ಬೋದು. ನಾನು ರಾಯರೆಡ್ಡಿ ಅವ್ರ ಹತ್ರ ಮಾತಾಡ್ತೀನಿ. ಅಲ್ಲ ಪಾಪ ನಿಮ್ಗೆ ತಿರ್ಚಬೇಕು, ಅದನ್ನ ಡಿಫೆಂಡ್ ಮಾಡಬೇಕು, ಒಂದು ಗೊತ್ತಾಯ್ತಿಲ್ಲ ಆದ್ರೂ ಹೇಳ್ತಾ ಇದ್ದೀನಿ. ಇಲ್ಲ, ನಾನು ಡಿಪೆಂಡ್ ಮಾಡ್ಬೇಕಂದ್ರೆ ಡಿಪೆಂಡ್ ಮಾಡ್ತೀವಿ, ತಿರ್ಚ್ಬೇಕಂದ್ರೆ ತಿರ್ಚಿ. ನಾವು ಅದನ್ನ ನೋಡಿಲ್ಲ, ನಾನು ನೋಡ್ಲಾರ್ದ ಮಾಧ್ಯಮದೊಳಗೆ ಬಂದಿದೆ ಅಂತ ನನಗೂ ಗೊತ್ತು. ನಾನು ರಾಯರೆಡ್ಡಿ ಅವ್ರ ಹತ್ರ ಮಾತಾಡ್ತೀನಿ.